ಆಂಟಿ ಹೆಂಗೆ ಹೋಗ್ತಾ ಇದಾರ ಈ ಅಂಗಡಿ ಚಿಪ್ಸ್ ಇದೆಯಾ ಇಲ್ವೋ ಗೊತ್ತಿಲ್ಲ ಗೈಸ್. ಅಂಗಡಿ ಚಿಪ್ಸ್ ಆಯ್ತು ಅಲ್ಲ ಗೊತ್ತಿಲ್ಲ. ನಿಮ್ಮಪ್ಪ ಜ್ಯೂಸ್ ತರುತ್ತಲ್ಲ ಅದು ಅಲ್ಲಿ ಅದರಲ್ಲೇ ಹೇಳ್ತೀನಿ, ಅಂದರೆ ಕ್ಲಿಪ್ಪಿಂಗ್ ಹಾಕ್ತೀನಲ್ಲ. ಹಾಂ 1 hour later. ಇದೆ ಇದೆ ಅಲ್ಲೇ ಅಲ್ಲಿ ಬಾ. ನೀರು ಹಿಡ್ಕೊಂಡು ನೋಡ್ರೆ ಬೇಕಾದ್ರೆ ನಾಯಿ ಥರ. ಅಂಕಲ್ ಲೇಸ್ ಬೇಕಿತ್ತು. A few minutes later. 20 ರೂಪಾಯಿದು ಒಂದೇ ಒಂದಿದೆ ಅಲ್ಲಿ. ದೊಡ್ಡದು ಅಂಕಲ್ ಅದು ರೆಡ್ ಕಲರ್ ಚಿಪ್ಸ್ ಕೊಡಿ, ಅಂದರೆ ಲೇಸ್ 20 ರೂಪಾಯಿದು ಇದೆಯಲ್ಲ. ಹಾಂ ಅದೇ ಒಂದೇ ಸಿಕ್ತು ಲೇಸ್. ಹೆಂಗೋ ಈಗ ಈ ಲೇಸ್ ಇಟ್ಕೊಂಡು ಜೋಳ ಚಿಪ್ಸ್ ಮಾಡ್ಬೇಕೀಗ. ಚಾಲೆಂಜ್ ಮಾಡಬೇಕು. ಥೂ, ಜೋಳ ಚಿಪ್ ಅಲ್ಲ, ಸಾರಿ ಗೈಸ್. ಪಾಯ್ಸನ್ ಗೇಮ್ ಈಗ. ಅದನ್ನು ಮಾಡಿದೀವಿ ಆ್ಯಕ್ಚುಲಿ ನಾವು ಅದನ್ನು ಮಾಡಿದ್ವಿ. ಏನ ಜೋಲೋ ಚಿಪ್ ಚಾಲೆಂಜ್ ಮಾಡಿ. ಹಾಂ, ಜೋಳ ಚಿಪ್ ಚಾಲೆಂಜ್ ಮಾಡಿದ್ವಿ. ಅಂದರೆ ಅವಾಗಿನ್ನೂ ಯೂಟ್ಯೂಬಲ್ಲಿ ಲಾಗ್ ಮಾಡಿಲ್ಲ. ತೋರ್ಸ್ಕೊತೀನಿ ಅವ ಅಂಕಲ್ ನೋಡ್ತಾವ್ರ ಅದಕ್ಕೆ. ಅದು ಆ್ಯಕ್ಚುಲಿ ಜೋಳ ಚಿಪ್ ಚಾಲೆಂಜ್ ಮಾಡಿದ್ವಿ. ಅಂದರೆ ಚಾಲೆಂಜ್ ಅಂದರೆ ಸುಮ್ಮನೆ ತರ್ಸ್ ಮಾಡಿದ್ದು, ಬ್ಲಾಗ್ ಇಲ್ಲ ಏನೂ ಇಲ್ಲ. ಅದು ಈ ಬಿಸ್ಕೆಟ್ ತಿಂತಾರೆ ಅವರು. ಪಾರ್ಲೇಜಿ ತುಂಬ ಇಷ್ಟ, ಅದು ಅದಕ್ಕೆ ತಿಂತೀನಿ. ನಾಯಿ ಬಿಸ್ಕೆಟ್ ಗೈಸ್. ಏನು ಮಾಡೋಕ್ಕಾಗಲ್ಲ. ನಾಯಿ ಬಿಸ್ಕೆಟ್ ಅಂತೆ. ಅವಳು ಹಿಡ್ಕೊಂತ, ಅವಳು ತಿಂತಾಳೆ. ಅವಳಿಗೆ ಗುಡ್ಡೆ ಬಿಸ್ಕೆಟ್ ಸಿಕ್ಕಿಲ್ಲ ಅಂದರೆ ಗೈಸ್ ತಿಂತಾಳೆ ಅವಳು. ಗುಡ್ಡೆ ಬಿಸ್ಕೆಟ್ ನನ್ನ ಫೇವ್ರೆಟ್ ಬಿಸ್ಕೆಟ್. ಹಾಂ, ಗುಡ್ಡೆ ಬಿಸ್ಕೆಟ್ ಸಿಕ್ಕಿಲ್ಲ ಅಂತಂದರೆ ಅವಳು ಏನು ಮಾಡ್ತಾಳೆ ಗೊತ್ತಾಗ ಅವಾಗ ಗುಡ್ಡೆ ಗುಡ್ಡೇನು ಅದು ನಾಯಿ ಬಿಸ್ಕೆಟ್ ಗುಡ್ಡೆ ನಾಯಿ ಬಿಸ್ಕೆಟ್ ಅಂತ ಫೇಮಸ್ ಆಗಿದೆ. ಪಾರ್ಲೇಜಿ ಅಂತ ಫೇಮಸ್ ಆಗಿದೆ. ಪಾರ್ಲೇಜಿ ಒಂದೇ, ಆದ್ರೂ ಪಾರ್ಲೇಜಿ ಸಿಕ್ಕಿಲ್ಲ ಅಂದ್ರೆ ಅದು ಆಗ್ತಿರ್ತಾನೆ. ಯಾವುದೋ ಒಟ್ಟು ನಾಯಿ ಬಿಸ್ಕೆಟ್ ಹಾಕ್ತಾರ ಎಲ್ಲದಕ್ಕೂ. ಯಾವ್ದಾಕಿರೋ ತಿನ್ನುತ್ತೆ ನಾಯಿ. ಫೇಮಸ್ ಆಗಿರೋದಿದೆ. ಆದರೂ ಅದೇನೋ ಇಷ್ಟ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೂ ಟೇಸ್ಟ್ ಚೆನ್ನಾಗೈತೆ ಅಂತ ಇಷ್ಟ. ನೋಡಿ ಹಂಗೆಲ್ಲ ಹೇಳ್ತಾರೆ. ಈ ಪಾರ್ಲರ್ ಮಾತ್ರ ಯಾವಾಗಲೂ ತೆಗೆಯಲ್ಲ ಗೈಸ್. ಏನು ದುಡ್ಡು ಹೋಗುತ್ತೆ ನೋಡ್ರಿ. ಇರೋ ಸತ್ಯ ಹೇಳ್ತಾ ಇದ್ದೀನಿ ಅಲ್ಲ ಗೈಸ್. ತೆಗಿಯಲ್ಲ ಏನಿಲ್ಲ. ಏನು ವ್ಯಾಪಾರ ಮಾಡ್ತಾರೆ ಅದು ಗೊತ್ತಿಲ್ಲ. ಹೇಳಕ್ಕೆ ಮಾತ್ರ ಪಾರ್ಲರ್ ರೋಡಲ್ಲಿ ವ್ಲಾಗ್ ಮಾಡ್ತಾರೆ. ಯಾರು ಇದ್ದಾಗ ನನ್ನ ಮಗ ತೋರ್ಸಲ್ಲ ಆಗ್ತಾರೆ. ಅವಾಗ ಏನು ಅಂತಂದರೆ ಭಯ. ಫಸ್ಟ್ ಟೈಮ್ ಅಲ್ವಾ ಮಾಡ್ತಾರೋದು ವ್ಲಾಗ್. ಹಿಂಗೆಲ್ಲ ಹಿಡ್ಕೊಂಡು ಭಯ ಅಂತಾರೆ. ಹಾಂ, ಆದರೂ ಹುಚ್ಚರು ಅಂತಾರೆ ಅಂತ ಭಯ ಅಷ್ಟೇ. ಅದು ಗೊತ್ತಿರೋದ್ರಲ್ಲಿ ನೋಡಿದ್ರಂತೂ ಭಯ, ಇರುವಾರ ಭಯ. ಏನಂತಾರೆ ಅಂತ ಒಂದು ಸ್ವಲ್ಪ ಫೇಮಸ್ ಆದರೆ ಅವಾಗ ಸ್ವಲ್ಪ ಭಯ ಇರಲ್ಲ. ಅದೊಂಥರ ಅಫಿಷಿಯಲ್ ಆಗಿರುತ್ತೆ. ಕಟ್ ಮಾಡ್ತೀನಿ ಇದನ್ನ. ಪಾಯ್ಸನ್ ಗೈಸಿಗೆ ಏನು ಅಂದರೆ ನಮ್ಮ ಅಣ್ಣ ಇದ್ದಾನೆ, ಆಮೇಲೆ ನನ್ನ ಹಸ್ಬೆಂಡ್ ಇದ್ದಾರೆ. ಪಾಯ್ಸನ್ಗೆ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ನಾನು. ಯಾರು ಸೋಲ್ತಾರೆ, ಯಾರು ವಿನ್ ಆಗ್ತಾರೆ, ಗೆದ್ದವ್ರಿಗೆ ಏನು ಕೇಳ್ತಾರೆ ಅದನ್ನು ಕೊಡ್ಸೋದು. ನಾನು ಕೊಡಿಸ್ತೀನಿ. ನಾನು ಕೊಡ್ಸಲ್ವಾ? ಬ್ಲಾಗರ್ ಅಲ್ವಾ, ಅದಕ್ಕೆ ಕೊಡಿಸ್ತೀನಿ. ಹೌದು ಅಲ್ಲ. ನೋಡಿ ಗೈಸ್, ಮ್ಯಾಚ್ RCB ವರ್ಸಸ್ ಪಂಜಾಬ್. ಇವತ್ತು RCB ಮ್ಯಾಚಾ? ಎಲ್ಲದು ಪಂಜಾಬ್. ಯಾಕೆಂದ್ರೆ CSKರು ಒಳ್ಳೆ ಪ್ಲೇ ಆಫ್ ಹೋಗ್ಬೇಕು. RCB ಗೆದ್ರೆ RCB ಸೋಲ್ಬೇಕು, ಪಂಜಾಬ್ ಗೆಲ್ಲಬೇಕು. ಓ ಹಂಗೆ. ಭಯ್ಯ ನಿನ್ CSK ಫ್ಯಾನ್ ತಾನೆ? ಇವ್ನು ಚೇಂಜ್ ಆಗೋನೆ ಗೈಸ್. ಅವನು ಧೋನಿ ಫ್ಯಾನ್. ಧೋನಿ ಫ್ಯಾನ್ ಬಟ್ RCB ಅಭಿಮಾನಿ. CSK ಫ್ಯಾನ್ ಅಲ್ಲ, ಧೋನಿ ಆಡ್ತಾನೆ.
ಧೋನಿ ಅದು ಹೋಯ್ತಲ್ಲ. ರಾಹುಲ್ ಬಾಸ್ ಇಸ್ KL ರಾಹುಲ್, ಕನ್ನಡ ಲಯನ್. ಅವ್ನು ಎಲ್ಲವನೀಗ ಯಾವ ಟೀಮಲ್ಲಿ ಅವನೇ? ಯಾರು KL ರಾಹುಲ್. ಯಾವ್ದು ಅಣ್ಣ ಇವಾಗ ನಂಗೆ ಗೊತ್ತಿಲ್ಲ. DC ಅಂದ್ರೆ ಡೆಲ್ಲಿ. ಡೆಲ್ಲಿ. ಓ ಡೆಲ್ಲಿ. ಬಟ್ ಆಲ್ಸೋ RCB ನೇ. ಜೈ RCB, ಜೈ ವಿರಾಟ್ ಕೊಹ್ಲಿ. ಪಾಯ್ಸನ್ ಯಾವುದು ತೋಸು? ನನ್ನ ಪಾಯ್ಸನ್ 1 ಇದು 2 ಇದು 3. ಓಕೆ ಚಂದು ಇವಾಗ ಬಾ. ನೀ ಅವನು ಜೋಡಿಸ್ಕೋಬೇಕು ತಾನೆ. ಹಾಂ ಅದಕ್ಕೆ ಹೇಳಿದ್ದು ಕುರ್ಕುರೆ ಜಾಸ್ತಿ ಆಗುತ್ತೆ ಅಂತ. ಸರಿ ಸರಿ, ಒಂದರಲ್ಲೇ ತಿನ್ಬೇಕು ಅಂತನಾ? ಓಕೆ ಓಕೆ, ತಿನ್ನು, ಎತ್ಕೊಂಡು ತಿನ್ನು. ಅವನು ತಿನ್ನಂಗಿಲ್ಲ, ಮತ್ತೆ ಅವ್ನು ಜಸ್ಟ್ ಪಾಯ್ಸನ್ ಮುಟ್ಬಿಟ್ಟು ಇಡಬೇಕು. ಓಕೆ, ಪಾಯ್ಸನ್ ತೋರಿಸ್ತಿದ್ಯಾ ನೀನು? ಓಕೆ ಸರಿ ಆಯ್ತಾ, ಅವ್ನು ಸೆಲೆಕ್ಟ್ ಆಯ್ತಾ? ಆಯಿತು. ಇವಾಗ ನಾನು ಇದು ಓಕೆ, ಸೇಫಾ? ನೀನು ತಿನ್ನು, ತಿನ್ಮೇಲೆ ಅವನೇ ಹೇಳ್ತಾನೆ ಸೇಫ್ ಅದು ಅಂತ. ನೀನು ಸೆಲೆಕ್ಟ್ ಮಾಡ್ಕೋ. ನೀನು ತಿನ್ನೀಗ. ಪಾಯ್ಸನ್. ಇದು ಸೇಫು. ಸರಿ. ಇಬ್ರು ಒಂದೊಂದು ಪಾಯ್ಸನ್ ತಿಂದಿದ್ರೆ ತಾನೆ ಈಗ. ನೀನೆ ಸೇಫು. ಸೇಫ್. ಓ ಕರೆಕ್ಟ್, ಪಾಯ್ಸನ್ ಅದೇ ಹೇಳಿದ್ದಾರೆ. 2 ತಿಂದ್ಲು, ಇವನು 1 ತಿಂದಿದ್ದಾನಲ್ಲ. ಸೇಫ್. ಸೇಫು. ಇನ್ನು 3 ಐತೆ. ಅದನ್ನೇ ಬಿಟ್ಟಿದ್ದೀವಿ ಪಾಯ್ಸನು. 2 ತಿಂದಿದ್ದಾರ. ನೀನೇ ಸೋತಿದ್ದು. ಇವನು ಇದನ್ನ ತೋರಿಸಿದ್ದ ಪಾಯ್ಸನ್. ಅದು ಪಾಯ್ಸನ್. ಇವನ್ ಗೆದ್ದ, ನೀನ್ ಸೋತೋದೆ. ಇವಾಗ ಅವನ್ ಏನ್ ಕೇಳ್ತಾನೆ ನೀನು ಅದನ್ನ ಕೊಡಿಸ್ಬೇಕು ಈಗ. ಹೌದು, ಗೆದ್ದವ್ರು ಏನ್ ಕೇಳ್ತಾರೆ ಅದನ್ನ ಕೊಡಿಸ್ಬೇಕು. ಇವನೇನೇನೋ ಕೇಳ್ತಾನೆ. ಕಾಸ್ಟ್ಲಿದೆಲ್ಲ ಕೇಳಂಗಿಲ್ಲ, ಆದರೆ ಅವಳ ಕೈಲಿ ಆಗ ಅಂತದ್ ಕೇಳಬೇಕು. ನನಗೆ ಡೈರಿ ಮಿಲ್ಕ್ ಬೇಕು. ಒಂದು ಡೈರಿ ಮಿಲ್ಕ್, ಒಂದು ಐಸ್ ಕ್ರೀಮ್. ಎರಡರಲ್ಲಿ ಒಂದೆರಡು ಚಿಕ್ಕದು 2. ನಿನ್ ಚಾಯ್ಸ್ ಅದು ಯಾವ್ದಾರು. 50 ರೂಪಾಯಿ ಚಾಕ್ಲೇಟ್, 5 ರೂಪಾಯಿ ಐಸ್ ಕ್ರೀಮ್. ಏನೋ 50 ರೂಪಾಯಿ. ನಿನ್ ರೇಟ್ ಹೇಳಂಗಿಲ್ಲ, ಅದು ಅವಳು ಇಷ್ಟ. ಒಟ್ಟು ಒಂದು ಡೈರಿ ಮಿಲ್ಕ್, ಒಂದು ಐಸ್ ಕ್ರೀಮ್ ತಾನೆ, ಅದು ಅವಳು ಇಷ್ಟ. ಅವಳ ಪ್ರೈಸ್ ಮೇಲೆ ಡಿಪೆಂಡ್ ಅದು. ಅದನ್ನು ವ್ಲಾಗ್ ಮಾಡಿ ಆಯ್ತಾ? ಹಾಂ, ಅದು ಹಾಂ ಓಕೆ. ಚಂದ ನೀನು ಕಣ್ಮುಚ್ಕೋ. ನಾನು ತೋರಿಸಿ ಅಂತ ಸುಮ್ಮನೆ ಇದ್ದೆ. ಯಾವುದು? ಓಕೆ, ತೆಗಿಲಾ? ತೆಗೀರಿ. ನಾನು ತಿಲ್ಲ. ತಿನ್ನಿ. ಸೇಫು. ಸೇಫು. ಇಬ್ರು ಒಂದೇ ನೋಡಿದ್ವಿ ನಾನು. ಅವ್ರು ಪಾಯ್ಸನ್ ಇಬ್ರು ಒಂದೇ ಮುಟ್ಟಿದ್ದೀರಾ? ಅದೇ ಪಾಯ್ಸನ್ ಇಬ್ರದುವೆ. ನಾನೇ ವಿನ್ನರು, ಇದ್ರಲ್ಲೂ ನಾನೇ ವಿನ್ನರು. ಏನ್ ಬೇಕು ನಿಮಗೆ? ನನಗೆ ಒಂದು ಕೊಟ್ಟರೆ ಮ್ಯಾಚು ಗೈಸ್. ಕೈಲಾಗಲ್ಲ ನಿನ್ನ ಕೈಲಿ. ಆಗಲ್ವಾ? ಬಟ್ ಅದೇನ್ ಹೋಗಿ ಇನ್ನೊಂದು ಕುರ್ಕೇತ ಬನ್ನಿ, ಇನ್ನೊಂದು ವ್ಲಾಗ್ ಮಾಡೋಣ ಬೇಕಾರೆ. ನಮ್ಮನ್ನು ನೀವು ಸೋಲ್ಸಕ್ಕಾಗಲ್ಲ. Emotional, damn it! ಗೈಸ್ ಏನೋ ಕಿತಾಪತಿ ಮಾಡ್ತಾಳೆ ಸಿಂಚನ. ನೋಡಿ ನೋಡಿ, ಐಸ್ ಹಾಕಿರೋ ವಾಟರ್, ಐಸ್ ಹಾಕಿರೋದನ್ನು ಎತ್ಕೊಂಡು ಇವಾಗ ಮತ್ತೆ ಐಸ್ ತುಂಬ್ತಾಳೆ. ಎಷ್ಟೊಳ್ಳೆ ಕೆಲಸ ಇದು. ಅವ್ರ ಅಮ್ಮಗೆ ಗೊತ್ತಾರೆ ಮಕ್ಕಳು ಈ ಥರ ಗೈಸ್. ಗ್ಲಾಸ್ ತುಂಬ ತುಂಬಿಸ್ಕೊಂಡವಳು, ಕೆಮ್ತಾ ಇದ್ದಾಳೆ. ಮಾಡ್ಕೊತಾ ಇದ್ದಾಳೆ ಕುಡಿಯೋಕ್ಕೆ. ಅದು ಪಕ್ಕ ಗೈಸ್. ನನಗೆ ಕೆಮ್ಮಾಗೈತೆ, ಶೀತ ಆಗೈತೆ, ಕಾಲೇಜಲ್ಲಿ ಕೂರಕ್ಕಾಯ್ತಾ ಇಲ್ಲ ನನಗೆ, ಅಷ್ಟು ಕೆಮ್ತಿದ್ದೀನಿ ಅಂತ ಐಸ್ಕೊಡ್ತೀನಿ. ಮತ್ತೆ ಯಾಕೆ ಐಸ್ಕೊಡ್ತಾನೆ? ಪಕ್ಕ ಕುಡಿಯೋಕೆ. ಲೆಟ್ ಮಿ ಟ್ರೈ ಮಾಡೋಣ. ಮಾಡು.
ನೀನು ಸೇರೆ ನಾನು ಹೇಳಿದ್ದು. ನೋ ಹಂಗಾಗಲ್ಲ, ಸೋತೋಗ್ತೇನೆ. ತಿರ್ಕೋ ಈ ಕಡೆ. ನಾನು ಹ್ಞೂ ಬ್ಲಾಗ್ ಮಾಡ್ತೀಯ? ಸ್ಕ್ರಬ್ ಮಾಡ್ಕೊತಾರೆ. ಸ್ಕ್ರಬ್ ವಿಚಾರಿಸ್ಕೊಳ್ತೀರ? ನಾನು ಮಾಡ್ಕೊಂಡಿದ್ದೀನಿ. ನನ್ನಿಂದ. ಆಗ್ತಾ ಇಲ್ಲ. ಸ್ಪೆಕ್ಸ್ ಇಲ್ದೆಲ್ಲ ತೆಗಿಬಿಡಿ ಕಣ್ರಿ. ಈಗಲೂ ಚೆನ್ನಾಗಿ ಕಾಣ್ತಿದ್ಯಾ? ಸ್ಪೆಕ್ಸ್ ಇಲ್ಲದೆ ಅವಳೇ ಮಾಡಬಾರ್ದು ಅಂತೆ, ಚೆನ್ನಾಗಿ ಕಾಣಲ್ಲಂತೆ ಗೈಸ್. ಅವಳು ನನ್ನ ವಾಯ್ಸ್ ಕೇಳಲ್ಲ ಅಂತ ಗೊತ್ತು. ವಾಯ್ಸ್ ಅವ್ರು ಕೊಟ್ಟರೆ